ನಮಸ್ಕಾರ. ನನ್ನ ಹೆಸರು ಲಾಲ್ ಸಾಬ್ ಅಂತ ಹೇಳಿಸಿ, ಶಿಶು ಯೋಜನಾ ಅಧಿಕಾರಿಗಳು ಸಂಡೂರು. ನಾನು ಸುಮಾರು ಒಂದು 7-8 ತಿಂಗಳಿಂದ ಈ ಒಂದು ತಾಲೂಕಿನಲ್ಲಿ CDPO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಬಹುಶಃ ಈ ಒಂದು ತಾಲೂಕಿನ ಒಂದು ಚೋರ್ನೂರು ಹೋಬಳಿ ಭಾಗದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ಮತ್ತು ಪೋಕ್ಸೋ ಪ್ರಕರಣಗಳನ್ನು ಹೆಚ್ಚಾಗಿ ಬರುವುದರಿಂದಾಗಿ ಮಾನ್ಯ ಶಾಸಕರು ಇಂದಿನ KDPಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ KDPಯಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಕೇಸ್ಗಳನ್ನು ಆಗ್ತಾಯಿದ್ದಾರೆ. ಅದರ ಬಗ್ಗೆ ನೀವು ಪ್ರತಿಯೊಂದು ಗ್ರಾಮ ಪಂಚಾಯತಿವಾರು ಮತ್ತು ಶಾಲೆಗಳವಾರು ನೀವು ಹೆಚ್ಚು ಅವೇರ್ನೆಸ್ಸನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿರೋದರಿಂದಾಗಿ ನಾವು ಒಂದು ರೀಡ್ಸ್ ಅಂತ ಹೇಳಿಸಿ ಒಂದು ಬಳ್ಳಾರಿಯ ಒಂದು NGO ಅವರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಎಲ್ಲ ಇಲಾಖೆಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗಿರ್ಬೋದು, ಮತ್ತು ಶಿಕ್ಷಣ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಮತ್ತು ಗ್ರಾಮ ಪಂಚಾಯತಿ ಇಲಾಖೆ ಆಗಿರ್ಬೋದು, ವಿವಿಧ ಇಲಾಖೆಗಳ ಸಂಯೋಗದಿಂದ ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆಗಳು ಕೂಡ ಪ್ರತಿ ಗ್ರಾಮ ಪಂಚಾಯತಿವಾರು ಎಲ್ಲ ಆ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ಬೋದು ಅಥವಾ ಅಲ್ಲಿಯ ಒಂದು ಪೋಷಕರಾಗಿರ್ಬೋದು, ನಾಗರಿಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲರನ್ನು ಕರೆಸಿಗಿಸಿ ಬಾಲ್ಯ ವಿವಾಹ ಮತ್ತು ಪೋಕ್ಸೋವನ್ನು ಆ ಒಂದು ಕಾನೂನಿನ ಬಗ್ಗೆ ಅವರಿಗೆ ಅವೇರ್ನೆಸ್ಸು ಅಥವಾ ತಿಳುವಳಿಕೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಯಾಕಂದರೆ ಬಾಲ್ಯ ವಿವಾಹದಲ್ಲಿ ಒಂದು ಹೆಣ್ಣು ಮಗು ಆದರೆ ಕನಿಷ್ಠ 18 ವರ್ಷ ತುಂಬುವವರೆಗೆ ಮದುವೆ ಮಾಡಬಾರ್ದು, ಗಂಡು ಮಗು ಆದರೆ 21 ವರ್ಷ ತುಂಬುವವರೆಗೆ ಮದುವೆ ಮಾಡಬಾರ್ದು ಅಂತೇಳಿಸಿ ಆ ಒಂದು ನಮ್ಮ ಬಾಲ್ಯ ವಿವಾಹ ಒಂದು ಕಾಯಿದೆಯಲ್ಲಿ ನಿಯಮ ಇದೆ. ಒಂದು ವೇಳೆ ಏನಾದರೂ ಬಾಲ್ಯ ವಿವಾಹವನ್ನು ಮಾಡಿದ್ದೇ ಆದರೆ ಅದಕ್ಕೆ ಕನಿಷ್ಠ 6 ತಿಂಗಳು ಕಾರಾಗೃಹವಾಸ, 1 ಲಕ್ಷ ರೂಪಾಯಿ ಮೀರದಂತೆ ಅವರಿಗೆ ಶಿಕ್ಷೆ ಕೂಡ ಕೊಡ್ತಕ್ಕಂಥ ಅವಕಾಶ ಇದೆ. ಈ ಒಂದು ಕಾನೂನಿನ ಬಗ್ಗೆ ಅವರಿಗೆ ಕೂಡ ನಾವು ಹೆಚ್ಚು ಅವೇರ್ನೆಸ್ಸನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಪೋಕ್ಸೋ ಕಾಯ್ದೆ 2012 ಕೂಡ ಇದೆ. ಅದರಲ್ಲಿ ಕೂಡ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಏನಾದರೂ ಲೈಂಗಿಕ ದೌರ್ಜನ್ಯಗಳನ್ನು ನಡೆದಿದ್ದೇ ಆದರೆ ಅಂಥ ಸಂದರ್ಭದಲ್ಲಿ ನಾವು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸಬೇಕಾಗ್ತದೆ. ಅದರಲ್ಲಿ ಅತ್ಯಂತ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಲಿಕ್ಕೆ ಕೂಡ ಆ ಒಂದು ಕಾಯ್ದೆಯಲ್ಲಿ ಅವಕಾಶ ಇದೆ. ಅದು ಕೂಡ ನಾವು ಜನರಿಗೆ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಎಲ್ಲ ಇಲಾಖೆಗಳ ಸಂಯೋಗದಲ್ಲಿ ಕೂಡ ಮಾಡ್ತಾಯಿದ್ದೀವಿ. ಸುಮಾರು ನಾವು ಈಗ ನಾನು ಬಂದ ನಂತರದಲ್ಲಿ ಸುಮಾರು ಒಂದು 10ರಿಂದ 15 FIRಗಳನ್ನು ಈಗಾಗಲೇ ನಾವು ದಾಖಲಿಸಿರ್ತಕ್ಕಂಥದ್ದು ಕೂಡ ಇದೆ. ಹೀಗೆ ನಾವು ಪ್ರತಿಯೊಂದು ಶಾಲೆಯಲ್ಲಿ ಕೂಡ 1098 ಅದು ಮಕ್ಕಳ ಸಹಾಯವಾಣಿ ಸಂಖ್ಯೆ ಮತ್ತು 112 ಈ ಒಂದು ಸಹಾಯವಾಣಿ ಸಂಖ್ಯೆಗಳನ್ನು ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಕೂಡ ನಾವು ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ನಾವು ಅದನ್ನು ಬರೆಸಿ ಅದರ ಬಗ್ಗೆ ನಾವು ಅವೇರ್ನೆಸ್ ಕೊಡ್ತಾಯಿದ್ವಿ. ಇನ್ ಕೇಸ್ ಯಾರಾದರೂ ಬಾಲ್ಯ ವಿವಾಹವನ್ನು ಮಾಡಿಕೊಳ್ತಾ ಇದ್ದರೆ, ಬಾಲ್ಯ ವಿವಾಹಕ್ಕೆ ಏನಾದರೂ ಬಲಿಯಾಗ್ತಕ್ಕಂಥ ಮಕ್ಕಳು ಏನಾದರೂ ಇದ್ದಿದ್ದರೆ ಆ ಒಂದು ಸಹಾಯವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿಸಿ ಅದನ್ನು ನಿರ್ದಿಷ್ಟವಾದಂಥ ಎಲ್ಲ ಒಂದು ವಿಳಾಸವನ್ನು ಹೇಳಿದ್ದೆ ಆದರೆ ತಕ್ಷಣದಲ್ಲಿ ನಮ್ಮ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳ ತಂಡ ಬಂದುಗಿಸಿ ಅದನ್ನು ತಡಿತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಿದೆ ಅಂತೇಳಿಸಿ ಅದು ಮತ್ತು ಯಾವುದೇ ಕಾರಣಕ್ಕಾಗಿ ಬಾಲ್ಯ ವಿವಾಹದ ಕುರಿತು ಮಕ್ಕಳ ಸಹಾಯವಾಣಿ ಸಂಖ್ಯೆಗೆ ಕೊಟ್ಟಿರ್ತಕ್ಕಂಥ ದೂರನ್ನು ಯಾವುದೇ ಕಾರಣಕ್ಕಾಗಿ ನಾವು ಬಹಿರಂಗಪಡಿಸೋದಿಲ್ಲ, ಅದನ್ನು ಗೌಪ್ಯವಾಗಿ ಇಡಬೇಕಾಗುತ್ತದೆ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಆದರೂ ಕೂಡ ಕೆಲವೊಂದು ಈ ಒಂದು ಭಾಗದಲ್ಲಿ ನನ್ನ ಗಮನಕ್ಕೆ ಬಂದಿದ್ದ ಪ್ರಕಾರ ಶಿಕ್ಷಣದ ಮಟ್ಟ ಒಂದು ಸ್ವಲ್ಪ ಕಡಿಮೆ ಇದೆ. ಡ್ರಾಪ್ಔಟ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಸುಮಾರು ಅವರು 10ನೇ ತರಗತಿ ಹೋಗೋಕ್ಕಿಂತ ಮುಂಚಿತವಾಗಿಯೇ ಡ್ರಾಪ್ಔಟ್ ಆಗ್ತಾ ಇದ್ದಾರೆ. ಅದೇ ಅದೊಂದು ಸಮಸ್ಯೆ. ಅದು ಕೂಡ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ದವ್ರಿಗೆ ಗಮನಕ್ಕೆ ಕೊಡ್ತಾ ಇದ್ದೀವಿ. ಸುಮಾರು ಒಂದು 8ರಿಂದ 15 ದಿನ ಮಗು ಕಂಟಿನ್ಯೂ ಆಗಿ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮಗು 8ರಿಂದ 15 ದಿನ ಕಂಟಿನ್ಯೂ ಆಗಿ ಡ್ರಾಪ್ಔಟ್ ಆಯ್ತಂದರೆ ಆ ಮಗುವಿಗೆ ತಾವು ಫಾಲೋಅಪ್ಪನ್ನು ಮಾಡಬೇಕು. ಆ ಮಗು ಎಲ್ಲಿದೆ, ಅದು ಏನು ಮಾಡ್ತಾಯಿದೆ ಅಂತ ತಿಳ್ಕೊಂಡ್ರೆ ಅಂಥ ಮಕ್ಕಳೇ ಬಹುತೇಕವಾಗಿ ಬಾಲ್ಯ ವಿವಾಹಕ್ಕೆ ಬಲಿಯಾಗ್ತಾ ಇರತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ದವ್ರಿಗೆ ಕೂಡ ನಾವು ಎಲ್ಲ ತಾಲೂಕು ಮಟ್ಟದಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯ ನಡೀತಕ್ಕಂಥ ತಾಲೂಕು ಮಟ್ಟದ ಸಮಿತಿಯಲ್ಲಿ ಕೂಡ ಈ ವಿಷಯವನ್ನು ಹೇಳಿದ್ದೀವಿ. ನಮಗೆ ಪೊಲೀಸ್ ಇಲಾಖೆದವರು ಕೂಡ ಸ್ಪಂದಿಸಿಗೆಸಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ ನಂತರದಲ್ಲಿ ಅವರು ಕೂಡ ಪ್ರಿಯಾರಿಟಿ ಆಧಾರದ ಮೇಲೆ ನಮ್ಮ ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಕೇಸುಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ನಾವು ಹೆಚ್ಚು ಕೇಸುಗಳನ್ನು ದಾಖಲೆ ಮಾಡಿದಂತೆ ಜನರಿಗೆ ಅದರ ಕಾನೂನಿನ ಬಗ್ಗೆ ಅರಿವನ್ನು ಬರುತ್ತದೆ. ಅದಕ್ಕೋಸ್ಕರವಾಗಿ ನಾವು ಮಾನ್ಯ ಶಾಸಕರು ಕೂಡ ಇದ್ರ ಬಗ್ಗೆ
ಯಾವುದೇ ಕಾರಣಕ್ಕಾಗಿ ಬಾಲ್ಯ ವಿವಾಹ ಉಂಟು ಪೋಕ್ಸೋ ಕಾಯ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ದೂರುಗಳು ಬಂದರೂ ಕೂಡ ಮುಲಾಜಿರಲಾರ್ದಂಗೆ ಅದನ್ನು ಕಾನೂನು ಕ್ರಮ ವಹಿಸಿರಿ ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಯಾವುದೇ ಕಾರಣಕ್ಕಾಗಿ ಈ ಒಂದು ಇದರಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಯಾಕಂದರೆ ಬಾಲ್ಯ ವಿವಾಹ ಮುಕ್ತ ಮತ್ತು ಅದನ್ನು ಪೋಕ್ಸೋ ಮುಕ್ತ ಒಂದು ತಾಲೂಕಾಗಿ ಮಾಡಬೇಕಂತೇಳಿಸಿ ಅವ್ರಿಗೂ ಕೂಡ ಒಂದು ಕಾಳಜಿ ಇದೆ. ಯಾಕಂದರೆ ಈ ಭಾಗದಲ್ಲಿ ಯುವಕರ ಮತ್ತು ಯುವತಿಯರ ಭವಿಷ್ಯ ಇದೆ. ಅವರ ಮುಂದೆ ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಬೇಕಾಗಿದೆ. ಕಟ್ಟಿಕೊಳ್ಳೋಕ್ಕಿಂತ ಮುಂಚಿತವಾಗಿ ಅವರಿಗೆ ಬಾಲ್ಯ ವಿವಾಹಕ್ಕೆ ಯಾವುದೋ ಪೋಕ್ಸೋಕ್ಕೆ ಬಲಿಯಾಗಿಸಿ ಅವರ ಭವಿಷ್ಯವನ್ನು ಹಾಳು ಮಾಡ್ಕೋಬಾರ್ದು, ಅವರ ಕುಟುಂಬದ ಅವ್ರ ಭವಿಷ್ಯವನ್ನು ಹಾಳು ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಹೆಚ್ಚಾಗಿ ನೀವು ಜಾಗೃತಿ ಮೂಡಿಸ್ರಿ. ಎಲ್ಲೇ ಪ್ರಕರಣಗಳನ್ನು ಕಂಡು ಬಂದರೂ ಕೂಡ ಅದು ಮುಲಾಜಿರಲಾರ್ದಂಗೆ ಕಾನೂನು ಕ್ರಮ ವಹಿಸಿರಿ ಅಂತೇಳಿ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ನಾವು ಈ ಒಂದು ಎಲ್ಲ ಅಧಿಕಾರಿಗಳು, ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ತಂಡೋಪಾದಿಯಲ್ಲಿ ನಾವು ಇದು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ಪ್ರತಿಯೊಂದು ಕೇಸುಗಳು ಕೂಡ ನಾವು ತಕ್ಷಣದಲ್ಲಿ ಅದನ್ನು FIR ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಈಗ ಸುಮಾರು 10-15 FIR ಕೂಡ ಆಗಿದ್ದಾವೆ, ಇನ್ನೂ ಕೂಡ ಬರ್ತಾ ಇದ್ದಾವೆ. ಬಂದಂಥ ಪ್ರಕರಣಗಳನ್ನು ನಾವು ಎಲ್ಲರೂ ಕೂಡ ಎಲ್ಲ ಇಲಾಖೆಗಳ ಒಂದು ಕೋಆರ್ಡಿನೇಷನ್ ತೊಗೊಂಡಿಸಿ ನಾವು FIR ಮಾಡಿ ಮುಂದಿನ ದಿನಗಳಲ್ಲಿ ಈ ಸಂಡೂರು ತಾಲೂಕಿನಲ್ಲಿ ಬಾಲ್ಯ ವಿವಾಹ ಮತ್ತು ಈ ಒಂದು ಪೋಕ್ಸೋ ಪ್ರಕರಣಗಳ ಆಗದಂತೆ ನಾವು ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಎಲ್ಲ ಒಂದು ಅಧಿಕಾರಿಗಳ ತಂಡ ಮತ್ತು ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳ ತಂಡ ಕಾರ್ಯಪ್ರವೃತ್ತ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ರವರು ಕೂಡ ಈ ಒಂದು ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಕಾಯ್ದೆಯನ್ನು ಕುರಿತು ಶಾಲಾ ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ವಿಶೇಷವಾಗಿ ಹೆಚ್ಚಿನವನ್ನು ಪ್ರಾತಿನಿಧ್ಯವನ್ನು ಕೊಟ್ಟಿಸಿ ಅರಿವು ಮೂಡಿಸಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಒಂದು ವಿಡಿಯೋ ಕ್ಲಿಪ್ಪನ್ನು ಮಾಡಿಗೆಸಿ ಪೋಕ್ಸೋ ಮತ್ತು ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದಂಥ ವಿಡಿಯೋ ಕ್ಲಿಪ್ಪನ್ನು ಮಾಡಿಗೆಸಿ ಅದರ ಬಗ್ಗೆ ಮಕ್ಕಳಿಗೆ ಅವೇರ್ನೆಸ್ಸನ್ನು ಕೊಡೋದು. ಆ ಕಾಯ್ದೆಯನ್ನು ಅಥವಾ ಆ ಕಾಯ್ದೆಯಲ್ಲಿರ್ತಕ್ಕಂಥ ಒಂದು ಕಾನೂನುಗಳಲ್ಲಿ ಯಾವ ರೀತಿ ಶಿಕ್ಷೆಗೆ ಅವಕಾಶ ಇದೆ, ಅಥವಾ ಬಾಲ್ಯ ವಿವಾಹವನ್ನು ಏಕೆ ಮಾಡಿಕೊಳ್ಳಬಾರ್ದು, ಅದನ್ನು ಆಗ್ತಕ್ಕಂಥ ಪರಿಣಾಮಗಳು ಏನು, ಅದು ಒಂದು ವೇಳೆ ಬಾಲ್ಯ ವಿವಾಹ ಏನಾದರೂ ತಮ್ಮ ಅಕ್ಕಪಕ್ಕದಲ್ಲಿ ತಮ್ಮ ಸ್ನೇಹಿತರ ಜೊತೆಯಲ್ಲಿ ಇನ್ಯಾರ್ದೂ ಕೂಡ ಬಾಲ್ಯ ವಿವಾಹ ನಡೀತಾ ಇತ್ತು ತಮ್ಮ ಗಮನಕ್ಕೆ ಬಂದರೆ ಅದು ಯಾವ ಸಹಾಯವಾಣಿ ಸಂಖ್ಯೆಗೆ ನಾವು ಕರೆ ಮಾಡಬೇಕು, ಈ ರೀತಿ ಪ್ರತಿಯೊಂದು ಕೂಡ ಆ ಒಂದು ಕಾಯ್ದೆಯನ್ನು ಕುರಿತು ನಾವು ಪ್ರತಿಯೊಂದು ಶಾಲೆಗಳಿಗೆ ಕೂಡ ಅವೇರ್ನೆಸ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಈಗ ಇತ್ತೀಚೆಗಾಗಿ ಎಲ್ಲ ಮಕ್ಕಳಲ್ಲಿ ಕೂಡ ಒಂದು ಅವೇರ್ನೆಸ್ ಬಂದಿದೆ. ಯಾಕಂದರೆ ಎಷ್ಟೋ ಜನ ಶಾಲಾ ವಿದ್ಯಾರ್ಥಿನಿಯರೇ ಕೂಡ ನಮಗೆ 1098 ಮಕ್ಕಳ ಸಹಾಯವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿಗೆಸಿ ಹೇಳಿರ್ತಕ್ಕಂಥ ಹಲವಾರು ಉದಾಹರಣೆಗಳು ಕೂಡ ಇದ್ದಾವೆ. ಅದು ಬಂದ ತಕ್ಷಣದಲ್ಲಿ ನಾವು ಅದನ್ನು ಹೋಗಿಸಿ ನಾವು ಮದುವೆಯನ್ನು ತಡಿತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತೀವಿ. ಒಂದು ವೇಳೆ ಮದುವೆ ಆಗಿದ್ದೇ ಆದರೆ ಅವರಿಗೆ ನಾವು ಇಮಿಡಿಯೇಟ್ಲಿ ಆಗಿ ಅದನ್ನು ಕಾನೂನು ಕ್ರಮವನ್ನು ವಹಿಸ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮತ್ತು ಮಾನ್ಯ ಶಾಸಕರ ಸೂಚನೆ ಆಧಾರದ ಮೇಲೆ ನಾವು ಮುಕ್ತವಾಗಿ ತಾಲೂಕಿನಲ್ಲಿ ಬಾಲ್ಯ ವಿವಾಹ ಮುಕ್ತ ಮತ್ತು ಈ ಒಂದು ಪೋಕ್ಸೋ ಮುಕ್ತವಾಗಿ ಮಾಡಬೇಕಂತ ಹೇಳಿ ಪಣ ತೊಟ್ಟಿಗೆಸಿ ಎಲ್ಲರೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಮಕ್ಕಳ ಒಂದು ಪೋಷಕರು ಮತ್ತು ಪಾಲಕರಿಗೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅವರಿಗೆ ವಿಶೇಷವಾಗಿ ಕಾಳಜಿ ವಹಿಸಬೇಕು. ಯಾಕಂದರೆ ಶಿಕ್ಷಣ ಯಾವುದಾದ್ರೂ ಒಂದು ತಾಲೂಕು, ಒಂದು ಕುಟುಂಬ, ಒಂದು ಗ್ರಾಮ ಡೆವಲಪ್ಮೆಂಟ್ ಆಗಬೇಕಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಶಿಕ್ಷಣ ಮಧ್ಯದಲ್ಲೇ ಶಿಕ್ಷಣವನ್ನು ನಿಲ್ಲಿಸಿಗೆಸಿ ಮಕ್ಕಳಿಗೆ ಬಾಲ್ಯ ವಿವಾಹ ಅಂತ ಒಂದು ಇದರಲ್ಲಿ ನಾವು ಬಲಿ ಕೊಟ್ಟು ಬಿಟ್ಟರೆ ಮಗುವಿನ ಭವಿಷ್ಯ ಅಲ್ಲಿಗೆ ಅವ್ರ ತಂದೆ ತಾಯಿನೇ ಕೂಡ ಮಗುವಿನ ಭವಿಷ್ಯವನ್ನು ಕುಂಠಿತಗೊಳ್ಳಲು ಅವರೇ ಕೂಡ ಒಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಭೂತರಾಗುತ್ತಾರೆ. ಅದಕ್ಕೋಸ್ಕರವಾಗಿ ಅವ್ರ ಪೋಷಕರೇ ಮಕ್ಕಳಿಗೆ ಕೂಡ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು. ಯಾವುದೇ ಕಾರಣಕ್ಕಾಗಿ ಬಾಲ್ಯ ವಿವಾಹವನ್ನು ಮಕ್ಕಳಿಗೇನು ಮಾಡಬಾರ್ದು. 18 ವರ್ಷ ತುಂಬುವವರೆಗೆ ಹೆಣ್ಣು ಮಗುವಾಗಿರ್ಬೋದು, 21 ವರ್ಷ ತುಂಬುವವರೆಗೆ ಗಂಡು ಮಗುವವರೆಗೆ ಬಾಲ್ಯ ವಿವಾಹವನ್ನು ಮಾಡಬಾರ್ದು. ಒಂದು ವೇಳೆ ಮಾಡಿದ್ದೇ ಆದರೆ ಕಾನೂನಿನ ಪ್ರಕಾರ ಅದನ್ನು ಅಪರಾಧವಾಗುತ್ತದೆ. ಅದಕ್ಕೋಸ್ಕರವಾಗಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಶಿಕ್ಷಣದ ಆಧಾರದ ಮೇಲೆ ನಿಂತಿದೆ. ಸರ್ಕಾರ ನಿಮಗೆ ಉಚಿತವಾಗಿ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದಕ್ಕೋಸ್ಕರ ಶಿಕ್ಷಣವನ್ನು ಕೊಟ್ಟು ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿ ನಿಮ್ಮ ಕುಟುಂಬದ ಭವಿಷ್ಯವನ್ನು ಆ ಮಕ್ಕಳನ್ನು ರೂಪಿಸ್ತಕ್ಕ ತಾವು ಅವರಿಗೆ ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ಮಾತನ್ನು ಈ ಪೋಷಕರಿಗೆ ನಾನು ಹೇಳಲು ಬಯಸುತ್ತೇನೆ.